ಪೋಸಿಂಗ್ ಪ್ರಾಕ್ಟೀಸ್ ಮಾಡಿ ಮಾಡಿ ನಂಗಂತೂ ಸುಸ್ತಾಯಿತು. ಹಾಯ್ ನಮಸ್ಕಾರ ಎಲ್ರಿಗೂ. ಡೇ 58 ಆಫ್ ಐಸಿಯನ್ ಪ್ರೆಪ್. ಬೆಳಗ್ಗೆ ಎದ್ದು ಪ್ರೀ ವರ್ಕೌಟ್ಗೆ ಒಂದು ಲೈಮ್ ಜ್ಯೂಸ್ ಕುಡಿದು ಸ್ವಲ್ಪ ಆಲ್ಮಂಡ್ಸ್ ಜೊತೆ ಒಂದು ಬಾಳೆಹಣ್ಣು ತಿನ್ಕೊಂಡು ಸೀದಾ ಜಿಮ್ ಕಡೆ ಹೊರಟೆ. ಬಿಸಿಲಂತೂ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ. ಆದಷ್ಟು ಬೇಗ ಮಳೆ ಬಂದರೆ ಚೆನ್ನಾಗಿರುತ್ತೆ. ಇವತ್ತು ಜಿಮ್ಮಲ್ಲಿ ನಂದು ಬ್ಯಾಕ್, ಶೋಲ್ಡರ್ಸ್ ಮತ್ತು ಬೈಸೆಪ್ಸ್ ವರ್ಕೌಟ್. ಟೋಟಲ್ 8 ವೇರಿಯೇಷನ್ ಮಾಡಿದೆ. 4 ವೇರಿಯೇಷನ್ ಬ್ಯಾಕ್ಗೆ, 2 ವೇರಿಯೇಷನ್ ಶೋಲ್ಡರ್ಸಿಗೆ, 2 ವೇರಿಯೇಷನ್ ಬೈಸೆಪ್ಸಿಗೆ. ಯಾವ್ಯಾವ ವೇರಿಯೇಷನ್ ಮಾಡಿದ್ದೀನಿ ಅಂತ ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಲಾಸ್ಟ್ ವೀಕಿಂದ ನಾನು ಪುಷ್ ಪುಲ್ ಲೆಗ್ಸ್ ವರ್ಕೌಟ್ ಫಾಲೋ ಮಾಡ್ತಾ ಇದ್ದೀನಿ. ವರ್ಕೌಟ್ ಮುಗಿಸ್ಕೊಂಡು ಪೋಸ್ಟ್ ವರ್ಕೌಟ್ ಮೀಲ್ಗೆ ರೈಸ್, ಚಿಕನ್, ಬೀನ್ಸ್ ತಿಂದೆ. ಡಯಟ್ ಫಾಲೋ ಮಾಡೋದೇನೋ ಈಸಿನೇ, ಆದರೆ ಅದನ್ನು ಪ್ರಿಪೇರ್ ಮಾಡೋದೇ ದೊಡ್ಡ ಕಷ್ಟ. ಅದೇ ಥರ ವರ್ಕೌಟ್ ಮಾಡೋದು ಈಸಿನೇ, ಆದರೆ ವರ್ಕೌಟ್ ಮುಗಿಸಿ ಪೋಸಿಂಗ್ ಮಾಡೋದಂತೂ ಫುಲ್ ಕಷ್ಟ. ನಂಗಂತೂ ಪ್ರಾಕ್ಟೀಸ್ ಮಾಡಿ ಮಾಡಿ ಸುಸ್ತಾಯಿತು. ವರ್ಕೌಟ್ ಮಾಡುವಾಗೂ ಇಷ್ಟು ಸುಸ್ತಾಗಲ್ಲ. ಹಾಗೆ ರೆಡಿಯಾಗಿ ಆಫೀಸಿಗೆ ಬಂದು ಸೆಕೆಂಡ್ ಮೀಲ್ಗೆ ರೈಸ್, ಚಿಕನ್, ಬೀನ್ಸ್ ತಿಂದೆ. ಕೆಲಸ ಮಾಡ್ತಾ ಹೊಟ್ಟೆ ಸಿಕ್ತಿತ್ತು ಅಂತ ಸ್ನ್ಯಾಕ್ಸಿಗೆ ತಂದಿದ್ದು ವಾಟರ್ ಮೆಲನ್ ಇವಾಗೆ ತಿಂದ್ಬಿಟ್ಟೆ. ಥರ್ಡ್ ಮೀಲಿಗೆ ನಮ್ಮದು ಸ್ಪೆಷಲ್ ಡೆಸರ್ಟ್ ತಿಂದು 3 ಎಗ್ಸ್ ಜೊತೆ ಒಂದು ಫಿಶ್ ಆಯಿಲ್ ತಿಂದೆ. ನೀವು ಕುಡಿಯೋ ನೀರಲ್ಲಿ ಈ ಥರ ಚಿಯಾ ಸೀಡ್ಸ್ ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ಏನು ಯೂಸ್ ಅಂತ ಬೇರೆ ವಿಡಿಯೋದಲ್ಲಿ ನೋಡೋಣ. ಬ್ರೇಕಲ್ಲಿ ಡೈಲಿ ಸ್ಟೆಪ್ ಕೌಂಟ್ ಕಂಪ್ಲೀಟ್ ಮಾಡೋಣ ಅಂತ ವಾಕ್ ಹೊಟ್ಟೆ. ವಾಕ್ ಮುಗಿಸ್ಕೊಂಡು ರಿಟರ್ನ್ ಬಂದು ಮಿಕ್ಕಿದ ಕೆಲಸ ಎಲ್ಲ ಮುಗಿಸಿ ಇವತ್ತಿನ ಡೇ ಕಂಪ್ಲೀಟ್ ಮಾಡಿದೆ. ಇವತ್ತಿಗಿಷ್ಟೇ, ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್.